ಗೊತ್ತಾಯ್ತು ಬೆಳಿಗ್ಗೆ 9:30 ಫೋನ್ ಬಂತು. ಆಮೇಲೆ ಇಲ್ಲಿ ನಮ್ಮ ಲೀಡರ್ಸ್ ಎಲ್ಲ ಇದ್ದಾರೆ. ಇಲ್ಲಿ ನಮ್ಮ ಎಕ್ಸ್ ಕಾರ್ಪೊರೇಟ್ರು, ನಮ್ಮ ದೇವರಾಜ್ ಅವ್ರ ಮಗ, ಹಾಗೆ ನಮ್ಮ ಚಂದ್ರಪ್ಪ ಅವ್ರ ಮಗ, ನಮ್ಮ ಶೇಖರ್ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಎಲ್ಲ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದಾರೆ. ಆಮೇಲೆ ಮುಖ್ಯಮಂತ್ರಿಗಳಿಗೂ ಕೂಡ ಗಮನಕ್ಕೆ ಬಂದಿದೆ, ಅವರು ನೇರವಾಗಿ ಇಲ್ಲಿ ಬಂದರು. ಆಮೇಲೆ ಇಲ್ಲಿ ಶ್ರೀರಾಮ ಸ್ಲಮ್ ಅಂತ ಅದರ ಹೆಸರು. ನಮ್ಮ ತಂದೆ ಕಾರ್ಪೊರೇಟರ್ ಆಗಿದ್ದಾರಲ್ಲ ಆ ಕಾಲಕ್ಕೆ ಇಟ್ಟದು ಅಲ್ವೇನಪ್ಪ. ನಮ್ಮ ತಂದೆ 71ರಲ್ಲಿ ಕಾರ್ಪೊರೇಟರ್ ಆಗಿದ್ದಾರಲ್ಲ ಆಗಲೇ ಮನೆಗಳು ಕಟ್ಕೊಂಡಿದ್ರು. ಆಮೇಲೆ ನಾನು ಕೂಡ ಕಾರ್ಪೊರೇಟರ್ ಆಗಿದ್ದೆ. ಈಗ ಚಿಕ್ಕಪೇಟೆ ಕ್ಷೇತ್ರಕ್ಕೆ ಬರುತ್ತೆ. ಎಲ್ಲ ಚಿಕ್ಕ ಮನೆ. ಸೊ ಮೇಲ್ನೋಟಕ್ಕೆ ಗ್ಯಾಸ್ ಸಿಲಿಂಡರ್ ಬರ್ಸ್ಟ್ ಆಗಿದೆ ಅಂತ ಪೊಲೀಸರು ಮಾಹಿತಿ. ಅದು ಕೂಡ ಫೈನಲ್ ಆಗಿ ಅವರು ತನಿಖೆ ಮಾಡ್ತಾರೆ. ಮೇಲ್ನೋಟಕ್ಕೆ ಸಿಲಿಂಡರ್ ಬ್ಲಾಸ್ಟ್ ಆಗಿದ್ರೆ ಬೆಂಕಿ ಬರಬೇಕಿತ್ತು, ಹೊಗೆ ಬರಬೇಕಿತ್ತು, ಎರಡೂ ಕೂಡ ಇರಲಿಲ್ಲ ಅನ್ನುವಂತ ಮಾತನ್ನು ಸ್ಥಳೀಯರು ಮೇಲ್ನೋಟಕ್ಕೆ ಆ ರೀತಿ ಇದೆ. ಈಗ ಬೇರೆ ಸ್ಕ್ವಾಡ್ ಎಲ್ಲ ಇದೆಯಲ್ಲ ಪೊಲೀಸು, ಅದೆಲ್ಲ ಡಬ್ರಿಸ್ ಇದೆ, ಅದೆಲ್ಲ ಕ್ಲಿಯರ್ ಮಾಡಿದ್ಮೇಲೆ ಕ್ಲಾರಿಟಿ ಬರುತ್ತೆ. ಟೋಟಲ್ ಎಷ್ಟು ಜನ ಗಾಯ ಆಗಿದೆ? 9 ಜನ. ಒಬ್ಬರು ತೀರೋಗಿದ್ದಾರೆ. 9 ಜನ. ಒಬ್ಬರು ನಿಮ್ಯಾನ್ಸಲ್ಲಿ ಇದ್ದಾರೆ, ಇಂದಿರಾ ಗಾಂಧಿ ಹಾಸ್ಪಿಟ್ಲಲ್ಲಿ ಇಬ್ಬರು ಇದ್ದಾರೆ. ಉಳಿದವರು ಸಂಜಯ್ ಗಾಂಧಿ ಹಾಸ್ಪಿಟಲ್ ಇದ್ದಾರೆ. ಅದೇನು ಖರ್ಚು ವೆಚ್ಚ ಇದೆ ಎಲ್ಲ BBMP ಬರೆಸಲಿ ಅಂತೇಳಿ CM ಹೇಳಿದ್ದಾರೆ. ಸತ್ತಂತವ್ರ ಕುಟುಂಬಕ್ಕೆ 5 ಲಕ್ಷ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರಿಗೆ ಶೀಟ್ ಎಲ್ಲ ಹೋಗ್ಬಿಟ್ಟಿದೆ. ಅಟ್ಲೀಸ್ಟ್ ರಿಪೇರಿ ಮಾಡೋವರೆಗೂ ಎಲ್ಲಾದ್ರೂ ವ್ಯವಸ್ಥೆ ನಮ್ಮ ಇಲ್ಲಿ ಮುಖಂಡರೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸಂಪೂರ್ಣವಾಗಿ ಬಿದ್ದಿರ್ತಕ್ಕಂಥ ಮನೆಗಳನ್ನ BBMP ಜನ ಕಟ್ಸ್ಕೊಡ್ತಾರೆ. ಬರೀ ಶೀಟ್ ಎಲ್ಲ ಹೋಗಿದೆಯಲ್ಲ ಅಂತದೆಲ್ಲ ಇಮಿಡಿಯೇಟ್ ಆಗಿ ರೀಪ್ಲೇಸ್ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಕೆಲವು ಮನೆಗಳಿಗೆ ಗ್ಲಾಸ್ ಹೋಗಿದೆ, ಅದೆಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೊಡಿ. ಎಲ್ಲ BBMP ವತಿಯಿಂದ ಮಾಡ್ಕೊಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.